ನಮಸ್ಕಾರ. ಶ್ರಾವಣ ಬಂತು ಕಾಡಿಗೆ, ಬಂತು ನಾಡಿಗೆ, ಬಂತು ಬೀಡಿಗೆ, ಬಂತು ಶ್ರಾವಣ. ಈ ಹಾಡನ್ನು ಕೇಳಿದಾಗ ನಾನು ಚಿಕ್ಕವಳಿದ್ದೆ, ಅನ್ನಿಸ್ತಿತ್ತು ಏನು ಇಷ್ಟೊಂದು ಖುಷಿ ಪಡೋವಂಥದ್ದು ಶ್ರಾವಣ ಅಂತಂದರೆ ಮಳೆಗಾಲ ಅಲ್ವಾ, ಯಾಕಿಷ್ಟು ಖುಷಿ ಪಡ್ತಾರೆ ಜನ ಅಂತ. ಆದರೆ ನಮ್ಮ ಕಲ್ಚರಲ್ಲಿ ಶ್ರಾವಣಕ್ಕೆ ತುಂಬ ಇಂಪಾರ್ಟೆನ್ಸ್ ಇದೆ. ನಮ್ಮ ಪೃಥ್ವಿ, ನಮ್ಮ ತಾಯಿ, ಅವಳು ಬ್ಲೂಮ್ ಆಗುವಂಥ ಒಂದು ಟೈಮು ಅಲ್ವಾ. ಎಲ್ಲಿ ನೋಡಿದ್ರು ಹಸಿರು 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 ಚೆಂದ ಕಾಣುತ್ತೆ. ಹಾಗೆ ಕೊಂಕಣಿ ಸ್ಪೀಕಿಂಗ್ ಪೀಪಲ್ ನಾವೆಲ್ಲ ಶ್ರಾವಣದಲ್ಲಿ ಶುಕ್ರವಾರ ಮತ್ತು ರವಿವಾರ 2 ದಿನ ಚೂಡಿ ಪೂಜೆ ಅಂತ ಮಾಡ್ತೀವಿ. ಚೂಡಿ ಪೂಜೆ ಏನು ಮಾಡ್ತೀವಿ ಅಂತಂದರೆ ಗರಿಕೆ ಹುಲ್ಲು, ಬೇರೆ ಬೇರೆ ತರಹದ ಚಿಕ್ಕ ಚಿಕ್ಕ ಹರ್ಬ್ಸ್ ಇಲ್ಲಿ ಅಲ್ಲಿ ಬರೀ ಮಳೆಗಾಲದಲ್ಲಿ ಬರುತ್ತೆ ಅಂಥದ್ದನ್ನೆಲ್ಲ ಕೂಡಿಸಿ ಚೆನ್ನಾಗಿ ಒಂದು ಹೂನ ಮಾಡಿ ಅದನ್ನು ತುಳಸಿಗೆ ಕೊಟ್ಟು, ಹಾಗೆಯೇ ನಮ್ಮ ಹೊಸಲ ಮೇಲಿಟ್ಟು ಪೂಜೆ ಮಾಡಿ ನಮ್ಮ ಕುಲದೇವ್ರಿಗೆ ಕೊಟ್ಟು ಯಜಮಾನ್ರಿಗೂ ಕೊಡ್ತೀವಿ ಮತ್ತು ಉಳಿದಿದ್ದನ್ನೆಲ್ಲ ಸುಮಂಗಲಿಯರಿಗೆ ಹಂಚ್ತೀವಿ. ಎಂಥ ಒಳ್ಳೆ ಕಾನ್ಸೆಪ್ಟು ಅನಿಸುತ್ತೆ ಅಲ್ವಾ. ಹಿಂದಿನ ಕಾಲದಲ್ಲಿ ಫೋನ್ ಇರಲಿಲ್ಲ, ಯಾರು ಕಾಂಟ್ಯಾಕ್ಟಲ್ಲಿ ಇರಲಿಲ್ಲ ಅಂತಿದ್ದಾಗ ಇದೇ ಒಂದು ಸಡಗರದ ಸಮಾರಂಭ. ಅವರಿಗೆಲ್ಲ ಬೇರೆಯವ್ರ ಮನೆಗೆ ಹೋಗಿ ದೊಡ್ಡವರಿಗೆ ಇದನ್ನು ಕೊಟ್ಟು ಏನಾಗ್ತಾ ಇದೆ ಅಂತ ತಿಳ್ಕೊಂಡು ಬಂದು ಅವರು ಎಕ್ಸ್ಚೇಂಜ್ ಮಾಡಿಕೊಂಡು ಪೂಜೆ ಮಾಡಿಕೊಂಡು ಎಷ್ಟು ಖುಷಿ ಪಡ್ತಾಯಿದ್ರು ಜನ. ಇದನ್ನೆಲ್ಲ ನಾವೆಲ್ಲ ಮೆತ್ತಗೆ ಹಿಂಜರುಗ್ತಾ ಇದ್ದೀವಿ ಇಂಥ ಒಂದು ಒಳ್ಳೆಯ ಸಮಾರಂಭಗಳಿಂದ, ನಮ್ಮ ಬ್ಯುಸಿ ಲೈಫಿಂದ ಅಂತ ಅನಿಸುತ್ತೆ. ಆದರೆ ಎಷ್ಟು ಮಟ್ಟಿಗೆ ಆಗುತ್ತೆ ಅಷ್ಟು ಮಟ್ಟಿಗೆ ನಾವು ಇದನ್ನು ಫಾಲೋ ಮಾಡಿದ್ರೆ ಎಂಥ ಖುಷಿ. ನನಗೆ ಶ್ರಾವಣದಲ್ಲಿ ಚೂಡಿ ಪೂಜೆ ಯಾಕೆ ಖುಷಿ ತರೋದು ಅಂತಂದರೆ, ಹಿಂದಿನ ದಿನ ಹೋಗಿ ಆ ಪರ್ಟಿಕ್ಯುಲರ್ ಹರ್ಬ್ಸನ್ನೆಲ್ಲ ಹುಡುಕ್ಬೇಕಲ್ಲ. ರತ್ನಗಂಧಿ ಹೂವು ಯೂಸ್ ಮಾಡ್ತೀವಿ, ರಥಾಪೂಲ ಅಂತ ಹೇಳ್ತೀವಿ. ಇದು ಸಾಧಾರಣ ಮ್ಯಾಂಗ್ಳೂರು ಮತ್ತು ಸಿರ್ಸಿ ಹಾಗೆ ಶಿವಮೊಗ್ಗ ಆ ಬೆಲ್ಟಲ್ಲಿ ರಥದ ಥರನೇ ಹೂವು ಇರುತ್ತೆ, ಎಂಥ ಚಂದ. ಅದು ಪಟ್ಕಳೆ ಅಂತ ಹೇಳ್ತೀವಿ, ಆ ಹೂವನ್ನು ಯೂಸ್ ಮಾಡ್ತೀವಿ. ಬೇರೆ ಬೇರೆ ಕಲರ್ ಶಂಖಪುಷ್ಪಿನ ಹಾಕ್ತೀವಿ. ಇದನ್ನೆಲ್ಲ ಒಟ್ಟಿಗೆ ಹುಡ್ಕೊಂಡು ಬರೋದು ಒಂಥರ ಮೆಡಿಟೇಷನ್ ಥರ ಅನಿಸುತ್ತೆ. ಸೊ ನೀವು ಕೂಡ ಇದನ್ನು ಟ್ರೈ ಮಾಡಿ ಮತ್ತು ಹೇಗಿದೆ ಅಂತ ಹೇಳಿ.